ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸರಿಯಾಚ ಬಸಕಿಗೆ ನಿಮಗೂ ಸ್ವಾಗತ. ಸೊ ಫ್ರೆಂಡ್ಸ್, ನನಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆಷಾಢ ಅಥವಾ ಆಡಿ ಶುಕ್ರವಾರದ ಒಂದು ಪೂಜಾ ವಿಧಾನ, ಶುಕ್ರವಾರ ನಾವು ಯಾವುದೇ ಲಕ್ಷ್ಮೀ ಪೂಜೆನ ಮಾಡಬೇಕಂತ ತಿಳಿಸ್ತಾ ಇದ್ದೇನೆ. ಈ ಪೂಜೆಯಲ್ಲಿ ನಾನು ನಿಮಗೆ ಒಂದು ಕಳಸವನ್ನು ಇಟ್ಟು ಪೂಜೆನ ತಿಳಿಸ್ಕೊಡ್ತಿದ್ದೇನೆ. ಅಂದರೆ ಕೆಲವರು ಈ ನವರಾತ್ರಿ ಹಬ್ಬಕ್ಕೆ ಅಂದರೆ ನಾವು ಗುಪ್ತ ನವರಾತ್ರಿ ಆಚರಣೆ ಮಾಡ್ತೇವೆ. ಅದಕ್ಕೆ ಒಂದು ಕಲಶ ಇಟ್ಟಿರ್ತೀರಿ. ಹಾಗೆ ವಾರಾಹಿ ಅಮ್ಮನವರ ಕಲಶ ಆಗಿರ್ತದೆ ಅದು. ಮತ್ತು ನಮ್ಮ ಮನೆ ದೇವರ ಕಲಶ ಕೂಡ ಇಟ್ಟಿರ್ತೀರಿ. ಹಾಗೆ ಇದು ಲಕ್ಷ್ಮೀ ಕಲಶ ಕೂಡ ನಾವು ಇರಬೇಕು. ಈಗ 3 ಕಲಶ ಆಗ್ತದೆ, ಆ ರೀತಿ ಬೇಡ. ನೀವು ಬರೀ 2 ಕಲಶದಲ್ಲೇ ನೀವು ಪೂಜೆನ ಮಾಡ್ಕೋಬಹುದು. ನೀವು ನಿಮ್ಮ ಮನೆ ದೇವರ ಕಲಶದಲ್ಲೇ ಈ ವಾರಾಹಿ ಅಮ್ಮನವರ ಒಂದು ಪೂಜೆಯನ್ನು ಅಂದರೆ ಅದೇ ಕಲಶಕ್ಕೆ ನೀವು ಹೊಸ ಕಾಯನ್ನು ಇಟ್ಟು ಈ ವಾರಾಹಿ ಅಮ್ಮನವರನ್ನು ನೀವು ಆರಾಧನೆ ಮಾಡ್ಬೋದು 9 ದಿನ. 11ನೇ ದಿನ ನೀವು ಯಥಾ ಪ್ರಕಾರ ಪ್ರತಿನಿತ್ಯ ಒಂದು ಇರುವ ಕಲಶಕ್ಕೆ ನೀವು ಪೂಜೆನ ಮಾಡ್ಬೋದು ಆ ಥರ. ಮತ್ತು ಈ ಲಕ್ಷ್ಮೀ ಪೂಜೆಗೆ ಮಾತ್ರ ನೀವು ಆಷಾಢ ಮಾಸದಲ್ಲಿ ನಾವು ಅಮ್ಮನವರ ಪೂಜೆಯನ್ನು ಮಾಡಬೇಕಾಗಿರೋದ್ರಿಂದ ನಾವು ಹೊಸ ಕಲಶವನ್ನು ಹೊಸ ಕಾಯಿಯ ಸಮೇತವಾಗಿ ನಾವು ಸ್ಥಾಪನೆ ಮಾಡಿಕೊಂಡು ಒಂದು ಪೂಜೆಯನ್ನು ಕೂಡ ನಾವು ಮಾಡಬೇಕಾಗಿರ್ತದೆ. ಇಷ್ಟು. ಮತ್ತು ಒಂದು ವೇಳೆ ನೀವು ನಾವು ಈ ನವರಾತ್ರಿ ಹಬ್ಬಕ್ಕೆ ಸಪ್ರೇಟ್, ಹಾಗೆ ಮನೆ ದೇವರಿಗೆ ಸಪ್ರೇಟ್ ಕಲಶ ನೀವು ಇಟ್ಟಿದ್ರೆ, ಮತ್ತು ಈ ಲಕ್ಷ್ಮೀ ಪೂಜೆಗೆ ಅಂತ ನೀವು ಒಂದು ಕಲಶ ಇಡುವುದು ಬೇಡ. ಆ ವಾರಾಹಿ ಅಮ್ಮನವರ ನೀವು ಕಲಶದಲ್ಲಿ ನೀವು ಏನು ಪೂಜೆ ಮಾಡಿರ್ತೀರ ನವರಾತ್ರಿನ, ಅದರ ಮುಂಭಾಗದಲ್ಲೇ ಒಂದು ಲಕ್ಷ್ಮೀ ವಿಗ್ರಹ ಹಾಗೆ ಗಣೇಶನ ವಿಗ್ರಹವನ್ನು ನೀವು ಇಟ್ಟು ಸರಳವಾಗಿಯೇ ಈ ಒಂದು ಶುಕ್ರವಾರ ನೀವು ಪೂಜೆ ಮಾಡ್ಕೋಬಹುದು. ಮುಂದಿನ ಶುಕ್ರವಾರ ನೀವು ಈ ಲಕ್ಷ್ಮೀ ಕಲಶವನ್ನು ಇಟ್ಟು ನೀವು 3 ವಾರ ನೀವು ಪೂಜೆನ ಮಾಡಬಹುದು. ಎಷ್ಟು ವಾರ ನಮ್ಗಳು ಈ ಸಲ ನಮಗೆ ಬಂದಿವೆ ಅನ್ನೋದಾದರೆ, ಈ ಜುಲೈ ತಿಂಗಳಲ್ಲಿ ನಮಗೆ 3 ವಾರ ಬಂದಿದೆ. ಹಾಗೆ ಆಗಸ್ಟ್ ತಿಂಗಳಿನಲ್ಲಿ 1 ವಾರ ಬಂದಿರುವಂಥದ್ದು. ಈ ಸಲ ಒಟ್ಟಾರೆ ನಮಗೆ 4 ವಾರಗಳು ಬಂದಿರುವಂಥದ್ದು. ಜುಲೈ 17ನೇ ತಾರೀಕಿಗೆ 1ನೇ ವಾರ ಆಗಿರ್ತದೆ, 24ನೇ ತಾರೀಕಿಗೆ 2ನೇ ವಾರ, 31ನೇ ತಾರೀಕಿಗೆ 3ನೇ ವಾರ. ಇಷ್ಟು ಇದು ಜುಲೈ ತಿಂಗಳಿದ್ದು. ಮತ್ತು ಆಗಸ್ಟ್ 7ನೇ ತಾರೀಕಿಗೆ ನಮಗೆ 4ನೇ ವಾರ, ಹಾಗೆ ಕೊನೆಯ ವಾರ ಕೂಡ ಒಂದು ಆಗಿರುವಂಥದ್ದು. ಇಷ್ಟು ನಾವು ಈ ಸಲ 4 ವಾರಗಳನ್ನು ಆಚರಣೆ ಮಾಡ್ತೇವೆ. ಆಗಸ್ಟ್ 4ನೇ ತಾರೀಕು ಚಾಮುಂಡೇಶ್ವರಿ ಅಮ್ಮನವರ ಒಂದು ವರ್ಧಂತಿಯನ್ನು ಕೂಡ ನಾವು ಆಚರಣೆ ಮಾಡ್ತೇವೆ. ಅದ್ರ ಬಗ್ಗೆ ನಿಮಗೆ ಮಾಹಿತಿಗಳನ್ನು ಮುಂದೆ ಕೊಡ್ತಾ ಹೋಗ್ತೀನಿ. ಈಗ ಈ ಆಡಿ ಶುಕ್ರವಾರದ ಒಂದು ಪೂಜಾ ವಿಧಾನ ನೋಡೋಣಂತೆ. ಒಂದು ಪೀಠವನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅಷ್ಟೆಲ್ಲ ಪದ್ಮರಂಗವನ್ನು ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಪಚ್ಚ ಕರ್ಪೂರ, ಜಾವದ ಪುಡಿಯನ್ನು ಹಾಕಿ ಒಂದು ಪ್ಲೇಟನ್ನು ಇಟ್ಟಿದ್ದೇನೆ. ಒಂದು ತಾಮ್ರದ ಪ್ಲೇಟ್ ಮೇಲೆ ಅಕ್ಕಿಯನ್ನು ಹಾಕಬೇಕು. ಒಂದು 3 ಹಿಡಿ ಅಕ್ಕಿಯನ್ನು ಹಾಕಿದರೆ ಸಾಕು. ಇಲ್ಲಾಂದರೆ ಒಂದು ಸೇರು ಅಕ್ಕಿ ಹಾಕಿ ಅದ್ರ ಮೇಲೆ ಕೈ ಬೆರಳಿನ ಸಹಾಯದಿಂದ ಶ್ರೀಮಂತ ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರವನ್ನು ಬರೆದುಕೊಂಡು ಎಡವಿಲದರ ಮೇಲೆ ಶ್ರೀಮಂತ ಗಂಧದಿಂದ ನಾವು ಬರ್ಕೋಬೇಕು. ನಂತರದಲ್ಲಿ ಅಕ್ಷತೆಯನ್ನು ಹಾಕಿ ಕಲಸವನ್ನು ಇಡಬೇಕು. ಕಲಸದ ಭಾಗದಲ್ಲಿ ಪರಿಶುದ್ಧವಾದ ನೀರನ್ನು ತುಂಬಿಸಿ ನಂತರದಲ್ಲಿ ಅದರೊಳಗೆ ನಾವು ಇಷ್ಟೆಲ್ಲ ವಸ್ತುವನ್ನು ಹಾಕಬೇಕು. ಅಂದರೆ ಒಂದು ಅಡಿಕೆ, ಅಂದರೆ 2 ಅಡಿಕೆ, ಬಟ್ಲು ಅಡಿಕೆ ಇರ್ತದಲ್ಲ, ಅದು 2 ಹಾಕಬೇಕು ಪೂರ್ತಿಯಾಗಿ. ಮತ್ತು 2 ಏಲಕ್ಕಿ, 2 ಲವಂಗ, ಪಚ್ಚ ಕರ್ಪೂರ, ಜವಾದ ಪುಡಿ, ಹಾಗೆ ಹಸುವಿನ ಗಂಜಲ, ಗಂಗಾಜಲ, ಅರಿಶಿನ, ಕುಂಕುಮ, ಅಥವಾ ಒಂದು ಬೆಳ್ಳಿ ನಾಣ್ಯ. ಕೊನೆಯದಾಗಿ ನಾವು ಹೂ ಮತ್ತು ಅಕ್ಷತೆಯನ್ನು ಸಂಕಲ್ಪ ಮಾಡಿಕೊಂಡು ಅದರೊಳಗೆ ಹಾಕಬೇಕು. ಹಾಕಿ 5 ವಿಳೆದೆಲೆಯನ್ನು ನಾವು ಇಡಬೇಕು. 5 ವಿಳೆದೆಲೆ ಇಟ್ಟು ಹೊಸದಾದ ಕಾಯನ್ನು ಇಟ್ಟು ನಾವು ನಮ್ಮ ಮನೆ ದೇವರ ಸಂಕೇತಗಳನ್ನು ಹಾಕಿ ಅದನ್ನು ಇಡಬೇಕು. ನಂತರ ಕಲಶಕ್ಕೆ ಕೂಡ ನಾವು ಅರಿಶಿನ ಕುಂಕುಮವನ್ನು ಹಚ್ಚಿ 4 ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. ಹಾಗೆ ಒಂದು ಮುಖಪದ್ಮ ಇಡುವಂಥ ಒಂದು ಪದ್ಧತಿ ಇದ್ದರೆ ಅದನ್ನು ಕೂಡ ನೀವು ಇಡಬಹುದು. ಇಟ್ಟು ಒಂದು ಬ್ಲೌಸ್ ಪೀಸನ್ನು ಕೂಡ ನೀವು ಹಾಕಬೇಕು. ಬ್ಲೌಸ್ ಪೀಸನ್ನು ಹಾಕಿ ಬಳೆ ಅಂದರೆ 1 ಡಜನ್ ಬಳೆ ನೀವು ತೆಗೆದುಕೊಳ್ಳಿ. 1 ಕೈಗೆ 5 ಬಳೆ, 1 ಕೈಗೆ 6 ಬಳೆ ಅಂತ ಮಾಡಿಕೊಂಡು ನೀವು ಹಾಕಬಹುದು ಒಂದು ಕೈಗೆ. ಹಾಗೆ ಒಂದು ಲಕ್ಷ್ಮಿ ಫೋಟೋವನ್ನು ಕೂಡ ಇಟ್ಟಿದ್ದೇನೆ. ಹಿಂಭಾಗದಲ್ಲಿ ಲಕ್ಷ್ಮಿ ಫೋಟೋವನ್ನು ಇಟ್ಟು ನೀವು ಪೂಜೆನ ಮಾಡಬಹುದು. ಹಾಗೆ 2 ದೀಪವನ್ನು ಕೂಡ ಹಚ್ಚಿ ಇಟ್ಟಿದ್ದೇನೆ. ಮತ್ತು ಕೆಂಪಾರತಿಯನ್ನು ಸಿದ್ಧತೆ ಮಾಡ್ಕೊಂಡಿದ್ದೇನೆ. ತೀರ್ಥವನ್ನು ಕೂಡ ಸಿದ್ಧತೆ ಮಾಡ್ಕೊಂಡಿದ್ದೇನೆ.
ಮತ್ತು ಹಾಗೆ ವಿಶೇಷವಾಗಿ ಒಂದು 2 ತುಪ್ಪದ ದೀಪವನ್ನು ಹಚ್ಚುತ್ತಿದ್ದೇನೆ. ಅದರೊಳಗೆ ಆ, ಲವಂಗವನ್ನು ಕೂಡ ಹಾಕಿದ್ದೇನೆ. ಹಣ್ಣುಗಳು ನೀವು ಎಷ್ಟಾಗುತ್ತೋ ಅಷ್ಟು ರೀತಿಯ ಹಣ್ಣುಗಳು ನಂತರ ಪ್ರಸಾದಕ್ಕೆ ಅಂತ ಒಂದೊಂದು ವಾರ ಒಂದೊಂದು ರೀತಿಯ ಒಂದು ಪ್ರಸಾದವನ್ನು ಮಾಡ್ಬೋದು. ಅಂದರೆ ನಮ್ಗೆ ಈ ಸಲ ಬಂದಿರುವಂಥ 4 ವಾರದಂದು 4 ರೀತಿಯ ಪ್ರಸಾದ ಮಾಡ್ಬೋದು. ನಾನು ಸಕ್ಕರೆ ಪೊಂಗಲ್ ಇಟ್ಟಿದ್ದೇನೆ, ಮತ್ತು ತಾಂಬೂಲ ದಕ್ಷಿಣೆ ಅಷ್ಟನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬಹುದು. ಹಾಗೆ ಕಾಮಾಕ್ಷಿ ದೀಪ ಆರಾಧನೆ ಕೂಡ ಮಾಡುವಂಥದ್ದು ಉತ್ತಮ. ಯಾಕೆಂದರೆ ನಾವು ತುಪ್ಪರವನ್ನು ಹಾಕಿ ಕಾಮಾಕ್ಷಿ ದೀಪ ಆರಾಧನೆ ಮಾಡಬೇಕು. ಈ ಒಂದು ಸಮಯದಲ್ಲಿ ನಮಗೆ ಕೂಡ ಇದು ಒಳ್ಳೆಯದಾಗ್ತಾ ಹೋಗ್ತದೆ ಶುಕ್ರವಾರದಂದು. ಯಾಕೆಂದರೆ ಇದು ನಮಗೆ ಆಷಾಢ ಮಾಸದಲ್ಲಿ ಅಮ್ಮನವರ ಶಕ್ತಿ ತುಂಬಾ ಇರ್ತದೆ. ಸೊ ಆ ಕಾರಣಕ್ಕೆ ನಾವು ಒಂದು ತುಪ್ಪದ ದೀಪಾರಾಧನೆ ಒಂದು ಮಾಡುವಂಥದ್ದು. ಕೆಂಪಾರತಿಯನ್ನು ಕೂಡ ನಾವು ಸೇವನೆ ಮಾಡಬೇಕು. ಇದನ್ನು ರಾತ್ರಿ ಸಮಯದಲ್ಲಿ ಬೆಳಗಬೇಕು. ಮೊದಲಿಗೆ ನಾವು ಊದಿನ ಕಡ್ಡಿಯನ್ನು ಬೆಳ್ಕೊಂಡು ಎಲ್ಲ ದೀಪಾರಾಧನೆ ಮಾಡಿ ಲಕ್ಷ್ಮೀ ಅಷ್ಟೋತ್ಸವನ ನಾವು ಹೇಳ್ಕೋಬೇಕು. ಇಲ್ಲಾಂದರೆ ಅಷ್ಟಲಕ್ಷ್ಮಿ ಅಷ್ಟೋತ್ಸವನ ಕೂಡ ನೀವು ಹೇಳ್ಕೋಬಹುದು. ನೀವು ಅಷ್ಟೋತ್ಸವ ಹೇಳ್ಕೊಂಡು ಸಾಂಬ್ರಾಣಿ ಧೂಪವನ್ನು ಹಾಕಬೇಕು. ಮನೆಯ ಪ್ರತಿ ಮೂಲೆಗೂ ಕೂಡ ಸಾಂಬ್ರಾಣಿ ಧೂಪವನ್ನು ಹಾಕಿ ಸಂಕಲ್ಪ ಮಾಡಿಕೊಂಡಿರುವಂಥ ಒಂದು ಕಾಯಿಯನ್ನೇ ಒಡೆದು ನಂತರದಲ್ಲಿ ಮಂಗಳಾರತಿ ಮಾಡಬೇಕು. ಮಂಗಳಾರತಿ ಆಗಿದ ನಂತರ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅಕ್ಷತೆಯನ್ನು ಹಾಕಿ ಪೂಜೆಯನ್ನು ನೀವು ಮುಕ್ತಾಯ ಮಾಡ್ಬೋದು. ಈ ಪೂಜೆಯನ್ನು ನೀವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಇಲ್ಲಾಂದರೆ ಸಂಜೆ ಬೆಳಿಗ್ಗೆ 10 ಗಂಟೆ ಒಳಗಡೆ ನಾನು ಮುಗಿಸ್ಕೊಳ್ಳಿ. ಯಾಕೆಂದರೆ 10:30ಯಿಂದ 12 ಗಂಟೆವರೆಗೆ ನಮಗೆ ಒಂದು ರಾಹು ಕಾಲ ಕೂಡ ಇರ್ತದೆ. ಆ ಸಮಯದಲ್ಲಿ ನೀವು ತಪ್ಪಿಸಬೇಕು. ಸೊ ಆ ಕಾರಣಕ್ಕೆ ನಂತರ ಸಂಜೆ ನೀವು ಕುಂಕುಮವನ್ನು ಕೊಟ್ಟು ಅವರು ಹೋದಲ್ಲ ನಂತರದಲ್ಲಿ ನೀವು ಲಲಿತಾ ಸಹಸ್ರನಾಮ, ಕನಕದಾರ ಸ್ತೋತ್ರ, ಹಾಗೆ ಶ್ರೀ ಸೂಕ್ತನ ಓದ್ಕೋಬೇಕು. ಬೆಳಗ್ಗೆ ಕೂಡ ನೀವು ಅಷ್ಟಲಕ್ಷ್ಮಿ ಸ್ತೋತ್ರವನ್ನು ಓದಬೇಕು. ಹಾಗೆಯೇ ಕೆಲವೊಂದು ವಿಶೇಷವಾದ ಸ್ತೋತ್ರಗಳನ್ನು ಕೂಡ ನಾವು ಬೆಳಗಿನ ಸಮಯದಲ್ಲಿ ಓದಬೇಕಾಗಿರ್ತದೆ ಪೂಜೆಗೆ ಮೊದಲು. ನಂತರ ರಾತ್ರಿ ಸಮಯದಲ್ಲಿ ಇಷ್ಟೆಲ್ಲ ಓದ್ಕೊಂಡು ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ನಮ್ಮಿಂದ ಏನಾದ್ರು ತಪ್ಪಾಗಿದ್ದರೆ ಕ್ಷಮಿಸಮ್ಮ ಅಂತ ನಾವು ಕೇಳಿಕೊಂಡು ನಂತರ ಕೆಂಪಾರತಿಯನ್ನು ಮಾಡಬೇಕು. ಕೆಂಪಾರತಿಯಲ್ಲಿ ಆಗಿದ ನಂತರ ಆ ಕೆಂಪು ನೀರ ಬೊಟ್ಟನ್ನು ಆ ಮುಖಪದ್ಮಕ್ಕೆ ಇಟ್ಟು ಕಲಸವನ್ನು ಸ್ವಲ್ಪ ಮಟ್ಟಿಗೆ ನೀವು ಕದಲಿಸಿ ಇಟ್ಟರೆ ಶನಿವಾರ ಅದನ್ನು ಬೆಳಿಗ್ಗೆ ವಿಸರ್ಜನೆ ಮಾಡ್ಬೋದು. ನೀವು ಶನಿವಾರ ಕದಲಿಸಿದ್ರೆ ಭಾನುವಾರ ನೀವು ಬೆಳಗ್ಗೆ ವಿಸರ್ಜನೆ ಮಾಡಬೇಕಾಗಿರ್ತದೆ. ಆದರೆ ಕೆಂಪಾರತಿಯನ್ನು ಮಾತ್ರ ನೀವು ಶುಕ್ರವಾರನೇ ಮಾಡಬೇಕು. ನೋಡೋದು ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆಷಾಢ ಶುಕ್ರವಾರ ಅಥವಾ ಆದಿ ಶುಕ್ರವಾರದ ಒಂದು ಪೂಜಾ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ. ಎಲ್ಲರಿಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸಿದ್ದೇನೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.